ರಾಜ್ಯದಲ್ಲಿ ಚುನಾವಣೆ ಹತ್ರ ಆಗ್ತಾ ಇದೆ, ಲೋಕಸಭೆದೆಲ್ಲ ವಿವಿಧ ವಿಚಾರಗಳು ನಡೀತಾ ಇದ್ದಾವೆ. ಅಂದ್ರೆ ಬಿಜೆಪಿ ಪಕ್ಷಕ್ಕೆ ಹೋಗೋದಾಗಿರ್ಬೋದು ಮತ್ತು ತಮ್ಮ ಪಕ್ಷದ ಹಿರಿಯರೇ ಕೂಡ ಬಿಜೆಪಿಗೆ ಗೆಲ್ಸ್ಕೊಡಿ ಸಂಸದರನ್ನ ಅಂತಾರೆ. ಇದ್ರ ಬಗ್ಗೆ ಯಾಕಂದ್ರೆ ತಮ್ಮ ನೋಡಿ, ಯಾವುದೇ ಚುನಾವಣೆ ಹಿನ್ನೆಲೆಯಲ್ಲಿ ಚುನಾವಣೆ ಪೂರ್ವದಲ್ಲಿ ಪೋಲರೈಸೇಷನ್ ಅಂತೂ ಆದೇ ಆಗ್ತದೆ. ಈ ಕಡೆ ಇರೋರು ಆ ಕಡೆ ಹೋಗ್ತಾರೆ, ಆ ಕಡೆ ಇರೋರು ಈ ಕಡೆ ಹೋಗ್ತಾರೆ. ಅಲ್ಲಿ ಸೀಟ್ ಸಿಕ್ಕಿಲ್ಲ ಅಂತ ಇಲ್ಲಿ ಬರ್ತಾರೆ, ಇಲ್ಲಿ ಸೀಟ್ ಸಿಕ್ಕಿಲ್ಲ ಅಂತ ಅಲ್ಲಿ ಹೋಗ್ತಾರೆ. ಅವರಿದ್ದ ಹಿಂಬಾಲಕರು ಕೂಡ ಅಲ್ಪ ಸ್ವಲ್ಪ ಬದಲಾವಣೆಗಳು ಆಗ್ತವೆ. ಆದ ಕ್ಷಣಕ್ಕೆ ಇದೆಲ್ಲ ಪ್ರಜಾಪ್ರಭುತ್ವ ವ್ಯವಸ್ಥೆಯ ಲಕ್ಷಣಗಳಷ್ಟೇ ಮತ್ತು ಇದೇನು ಅಂತಿಮ ಅಲ್ಲ. ರಾಜ್ಯದಲ್ಲಿ ಚುನಾವಣೆ ಹತ್ರ ಆಗ್ತಾ ಇದೆ, ಲೋಕಸಭೆದೆಲ್ಲ ವಿವಿಧ ವಿಚಾರಗಳು ನಡೀತಾ ಇದ್ದಾವೆ. ಅಂದ್ರೆ ಬಿಜೆಪಿ ಪಕ್ಷಕ್ಕೆ ಹೋಗೋದಾಗಿರ್ಬೋದು ಮತ್ತು ತಮ್ಮ ಪಕ್ಷದ ಹಿರಿಯರೇ ಕೂಡ ಬಿಜೆಪಿಗೆ ಗೆಲ್ಸ್ಕೊಡಿ ಸಂಸದರನ್ನ ಅಂತಾರೆ. ಇದ್ರ ಬಗ್ಗೆ ಯಾಕಂದ್ರೆ ತಮ್ಮ ನೋಡಿ, ಯಾವುದೇ ಚುನಾವಣೆ ಹಿನ್ನೆಲೆಯಲ್ಲಿ ಚುನಾವಣೆ ಪೂರ್ವದಲ್ಲಿ ಪೋಲರೈಸೇಷನ್ ಅಂತೂ ಆದೇ ಆಗ್ತದೆ. ಈ ಕಡೆ ಇರೋರು ಆ ಕಡೆ ಹೋಗ್ತಾರೆ, ಆ ಕಡೆ ಇರೋರು ಈ ಕಡೆ ಹೋಗ್ತಾರೆ. ಅಲ್ಲಿ ಸೀಟ್ ಸಿಕ್ಕಿಲ್ಲ ಅಂತ ಇಲ್ಲಿ ಬರ್ತಾರೆ, ಇಲ್ಲಿ ಸೀಟ್ ಸಿಕ್ಕಿಲ್ಲ ಅಂತ ಅಲ್ಲಿ ಹೋಗ್ತಾರೆ. ಅವರಿದ್ದ ಹಿಂಬಾಲಕರು ಕೂಡ ಅಲ್ಪ ಸ್ವಲ್ಪ ಬದಲಾವಣೆಗಳು ಆಗ್ತವೆ. ಪ್ರಕಾಶ್ ರಾವ್ ಔಷಧೀಯ ಸಸ್ಯಗಳ ಕೃಷಿಯಲ್ಲಿ ಎಕರೆಗೆ 4 ಲಕ್ಷ ಗಳಿಸ್ತಿದ್ದಾರೆ. ನೀವು ಕೂಡ ಅವರಿಂದ ಕಲಿಬೇಕಾ? ಅವ್ರ ಜೊತೆ ವಿಡಿಯೋ ಕಾಲ್ನಲ್ಲಿ ಮಾತಾಡಬೇಕಾ? ಈಗಲೇ ಫ್ರೀಡಮ್ ಆಪ್ ಡೌನ್ಲೋಡ್ ಮಾಡಿ. ಆದ ಕ್ಷಣಕ್ಕೆ ಇದೆಲ್ಲ ಪ್ರಜಾಪ್ರಭುತ್ವ ವ್ಯವಸ್ಥೆಯ ಲಕ್ಷಣಗಳಷ್ಟೇ ಮತ್ತು ಇದೇನು ಅಂತಿಮ ಅಲ್ಲ. ರಾಜ್ಯದಲ್ಲಿ ಚುನಾವಣೆ ಹತ್ರ ಆಗ್ತಾ ಇದೆ, ಲೋಕಸಭೆದೆಲ್ಲ ವಿವಿಧ ವಿಚಾರಗಳು ನಡೀತಾ ಇದ್ದಾವೆ. ಅಂದ್ರೆ ಬಿಜೆಪಿ ಪಕ್ಷಕ್ಕೆ ಹೋಗೋದಾಗಿರ್ಬೋದು ಮತ್ತು ತಮ್ಮ ಪಕ್ಷದ ಹಿರಿಯರೇ ಕೂಡ ಬಿಜೆಪಿಗೆ ಗೆಲ್ಸ್ಕೊಡಿ ಸಂಸದರನ್ನ ಅಂತಾರೆ. ಇದ್ರ ಬಗ್ಗೆ ಯಾಕಂದ್ರೆ ತಮ್ಮ ನೋಡಿ, ಯಾವುದೇ ಚುನಾವಣೆ ಹಿನ್ನೆಲೆಯಲ್ಲಿ ಚುನಾವಣೆ ಪೂರ್ವದಲ್ಲಿ ಪೋಲರೈಸೇಷನ್ ಅಂತೂ ಆದೇ ಆಗ್ತದೆ. ಈ ಕಡೆ ಇರೋರು ಆ ಕಡೆ ಹೋಗ್ತಾರೆ, ಆ ಕಡೆ ಇರೋರು ಈ ಕಡೆ ಹೋಗ್ತಾರೆ. ಅಲ್ಲಿ ಸೀಟ್ ಸಿಕ್ಕಿಲ್ಲ ಅಂತ ಇಲ್ಲಿ ಬರ್ತಾರೆ, ಇಲ್ಲಿ ಸೀಟ್ ಸಿಕ್ಕಿಲ್ಲ ಅಂತ ಅಲ್ಲಿ ಹೋಗ್ತಾರೆ. ಅವರಿದ್ದ ಹಿಂಬಾಲಕರು ಕೂಡ ಅಲ್ಪ ಸ್ವಲ್ಪ ಬದಲಾವಣೆಗಳು ಆಗ್ತವೆ. ಆದ ಕ್ಷಣಕ್ಕೆ ಇದೆಲ್ಲ ಪ್ರಜಾಪ್ರಭುತ್ವ ವ್ಯವಸ್ಥೆಯ ಲಕ್ಷಣಗಳಷ್ಟೇ ಮತ್ತು ಇದೇನು ಅಂತಿಮ ಅಲ್ಲ.